ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೊ ವೆಲ್ಕಮ್ ಟು ಜಿ ಜಿ ಬ್ರದರ್ಸ್ ಮಶ್ರೂಮ್ ಫಾರ್ಮ್. ಸೊ ನಾವು ಮಶ್ರೂಮ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಆಸ್ಟರ್ ಮಶ್ರೂಮ್ ಮಾಡ್ತಾ ಇರೋದು. ಸೊ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಒಂದಲ್ಲ ಇದು ಮಾಡ್ತೀವಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಏನಂದರೆ, ನಿಮಗೆ ಡೌಟ್ ಇರುತ್ತೆ ಏನಂದರೆ, ಮಶ್ರೂಮ್ ಮಾಡ್ತೀವಲ್ಲ ಆ ಬ್ಯಾಗ್ಸು ಕವರ್ಸು, ಸೊ ಚಿಕ್ಕದಾದರೆ ಬೆಟರಾಗಿ ಮಶ್ರೂಮ್ ಬರುತ್ತಾ, ದೊಡ್ಡ ಕವರ್ ಆದರೆ ಬೆಟರಾಗಿ ಮಶ್ರೂಮ್ ಬರುತ್ತಾ, ಆ್ಯಂಡ್ ಎಲ್ಡಿಂಗ್ ಯಾವುದರಲ್ಲಿ ಬೆಸ್ಟ್ ಬರುತ್ತೆ ಅಂತ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದು ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ. ಬನ್ನಿ. ನೀವು ಈಗ ಚಿಕ್ಕ ಕವರು ಅಂದರೆ ನಾವೇನು ಮಾಡಿದ್ದು, ಫಸ್ಟು ದೊಡ್ಡ ಕವರಲ್ಲಿ ಮಾಡಿದ್ದು, ಅದು ಚೆನ್ನಾಗಿ ಬಂದಿತ್ತು ಮಶ್ರೂಮ್, ಏನೂ ಆಗಿಲ್ಲ. ಆಮೇಲೆ ನಾವು ಚಿಕ್ಕ ಕವರಲ್ಲಿ ಮಾಡೋಣ, ಇಷ್ಟೊಂದು ಹುಲ್ಲೆಲ್ಲ ಯಾಕೆ ವೇಸ್ಟ್ ಮಾಡೋದು, ಅದು ಬಿಟ್ಟು ಚಿಕ್ಕ ಕವರಲ್ಲಿ ಮಾಡಿದ್ವು. ಬಟ್ ಅದೇನಾಯಿತು ಅಂದರೆ ಮಶ್ರೂಮು ಬಂದು, ಬಟ್ ಲಾಸ್ಟಿಗೆ ಸಣ್ಣ ಸಣ್ಣ ಮಶ್ರೂಮ್ ಬರ್ತಾವಲ್ಲ ಅವೆಲ್ಲ ಹಂಗೆ ಒಣಗೋಗ್ದು. ಓಕೆನಾ? ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷನ್, ಲ್ಯಾಕ್ ಆಫ್ ಪ್ರೋಟೀನ್. ಓಕೆನಾ? ದಟ್ಸ್ ವೈ. ಈಗ ಸಣ್ಣ ಕವರ್ ಆದರೆ ಅದು ಬ್ಯಾಗು ಫುಲ್ ಪ್ಯಾಕ್ ಮಾಡಿ ವೆಯ್ಟ್ ಚೆಕ್ ಮಾಡಿದರೆ 1.5 kg ಬರುತ್ತೆ. ದೊಡ್ಡ ಕವರ್ ಆದರೆ ನಿಮ್ಗೆ ಅರೌಂಡ್ 3.5 kg ಬರುತ್ತೆ. 3 kg ಬರುತ್ತೆ. ಸೊ ದೆನ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನ್ಯೂಟ್ರಿಯೆಂಟ್ ಯಾವ್ದು ಜಾಸ್ತಿ ಇದೆ ಅಂತ. ಓಕೆನಾ? ನ್ಯೂಟ್ರಿಯೆಂಟ್ ಮೇನು ಅಣಬೆ ಬೆಳೆಯೋಕ್ಕೆ ದೊಡ್ಡ ಕವರು ಬೆಟರ್. ಯಾಕೆಂದರೆ ಈಗ ಜಾಸ್ತಿ ಅಣಬೆಯಲ್ಲಿ ಬಂದ್ರೂ ಜಾಸ್ತಿ ತೂಕ ಬರುತ್ತೆ ಮಶ್ರೂಮು, ಎಲ್ಲೂ ಹೋಗಲ್ಲ, ಯಾವ ಅಣಬೆನೂ ಹೋಗಲ್ಲ. ಈಗ ಬಂದಿದೆ, ಈಗ ಸಣ್ಣ ಚಿಕ್ಕ ಹೊಡೆಯುತ್ತಲ್ಲ ಆ ಅಣಬೆನೂ ಕೂಡ ಬರುತ್ತೆ. ಬಟ್ ಚಿಕ್ಕ ಕವರಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಅಣಬೆ ಚಿಕ್ಕ ಇರುತ್ತಲ್ಲ ಅದು ಒಣಗೋಗುತ್ತೆ, ಬಿಕಾಸ್ ಲ್ಯಾಕ್ ಆಫ್ ನ್ಯೂಟ್ರಿಷನ್. ಓಕೆನಾ? ಸೊ ಬನ್ನಿ, ಬ್ಯಾಕ್ ಕವರಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಡಿಫ್ರೆಂಟಾಗಿ ಬಂದಿದೆ ಚಿಕ್ಕ ಕವರಲ್ಲಿ ಆ್ಯಂಡ್ ದೊಡ್ಡ ಕವರಲ್ಲಿ. ಬನ್ನಿ. ಸೊ ಗೈಸ್, ನೀವೀಗ ಏನು ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕ ಕವರು. ಇದೆಷ್ಟು ಅಂದರೆ ಸೈಜು 10x12 10x12 10x12. ಆ್ಯಂಡ್ ನೋಡಿ ಈ ಥರ ಮಶ್ರೂಮ್ ಯಾವ ಥರ ಬಂದಿದೆ ಇದರಲ್ಲಿ ಚಿಕ್ಕದಾಗಿ. ಆ್ಯಂಡ್ ಆಲ್ಸೋ ಒಣಗೋಗೋದು ತೋರಿಸ್ತೀನಿ ಬನ್ನಿ ನಿಮಗೆ. ಒಣಗೋಗೋದು ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಯಾವ ಥರ ಮಶ್ರೂಮ್ ಒಣಗೋಗುತ್ತೆ. ಹಾಂ, ಆ್ಯಂಡ್ ಸೊ ಇವೆಲ್ಲ ಚಿಕ್ಕ ಕವರ್ಸು. ಆ್ಯಂಡ್ ಆಲ್ಸೋ ಈಗ ಇಲ್ಲಿ ನೋಡಿ, ಇಲ್ಲಿ ಹಾಂ ನೋಡಿ, ಇಲ್ಲಿ ಮಶ್ರೂಮ್ ಇದು ಬಂದಿದೆ, ಬಟ್ ಇಲ್ಲಿ ಒಣಗೋಯ್ತು ಬಂದಿದ್ದು, ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷನ್. ಓಕೆ ಬನ್ನಿ, ಇಲ್ಲಿ ಪ್ಲಾಸ್ಟಿಕ್ ಟೈಮ್ ನೋಡ್ಕೊ. ಸೊ ಇದು ದೊಡ್ಡ ಕವರ್ ನೋಡಿ, ದೊಡ್ಡ ಕವರ್ ಇಲ್ಲಿ ಇತ್ತು ನೋಡಿ, ಯಾವ ಥರ ಹೊಡೆದಿದೆ ಇದು. ಓಕೆನಾ? ಸೊ ಇದು ಯಾವುದು ಒಣಗಲ್ಲ, ಬಿಕಾಸ್ ಆಫ್ ನ್ಯೂಟ್ರಿಷನ್ ಹೆವಿ ಇದೆ ಆ್ಯಂಡ್ ಹುಲ್ಲು ಜಾಸ್ತಿ ಇದೆ, ಅದಕ್ಕೋಸ್ಕರ ಒಣಗೋಲ್ಲ, ಯಾವುದೇ ಮಶ್ರೂಮ್ ಒಣಗೋಲ್ಲ. ಇಲ್ಲಿ ನೋಡಿ ಯಾವ ಥರ ಗುಚ್ಚಿ ಬಂದಿದೆ. ಇದೊಂದು ಗುಚ್ಚಿ ಒಂದು ಸತಿ ಅರ್ಧ kg ಗುಚ್ಚಿ ಬರುತ್ತೆ ಒಂದು ಇದರಲ್ಲಿ. ಓಕೆನಾ? ಯಾವ ಥರ ಇದೆ ನೋಡಿ ನೀವೇ. ಅರ್ಧ kg ಬರುತ್ತಲ್ವ ಇದು? ಅರ್ಧ kg ಬರುತ್ತೆ ಕನ್ಫರ್ಮ್ ಆಗಿ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಸಣ್ಣದು ಏನಾರು ಆಗಿದ್ರೆ ಸೈಡಲ್ಲಿ ಇದ್ವಲ್ಲ ಮಶ್ರೂಮ್, ಸೈಡಲ್ಲಿ ಮತ್ತು ಇಲ್ಲೆಲ್ಲ ಬಂದಿದ್ದಾವಲ್ಲ, ಇವೆಲ್ಲ ಒಣಗೋಗವು. ಬಟ್ ಇಲ್ಲಿ ದೊಡ್ಡದಲ್ವ ಇದು ಪ್ಯಾಕ್, ನೋಡಿ ಎಷ್ಟು ದಪ್ಪ ಇದೆ, 3.5 kg ಹಿಂಗೆ ಬರುತ್ತೆ. ಬಟ್ ಅದಕ್ಕೋಸ್ಕರ ಅದು ಒಣಗೋಗಿಲ್ಲ. ಎಲ್ಲ ಮಶ್ರೂಮು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಿಮಗೆ ಹೆಂಗೆ ನೋಡಿ ಹಿಂಗೆ ಬಂದಿದೆ. ಇದು ಎಷ್ಟು ಇದರಲ್ಲಿ 600 ಗ್ರಾಮ್ ಬರೋ ಸಾಧ್ಯತೆ ಇದೆ. ಇದು ಅಷ್ಟು ಜಾಸ್ತಿ ಬಂದಿದೆ ಮಶ್ರೂಮ್ ಇದು. ಆ್ಯಂಡ್ ಆಲ್ಸೋ ಮೇಲೆ ಕವರ್ ತೋರಿಸ್ತೀನಿ ನೋಡಿ, ಅದು ಒಣಗೋಗಿರೋದು. ನೋಡಿ ಈ ಕವರ್ ಏನು ಮಶ್ರೂಮ್ ಪ್ಯಾಕ್ ಕೊಡ್ತಾರಲ್ಲ ಅದ್ರಲ್ಲಿ ಮಾಡಿದ್ದು. ಅದು ಅದ್ಯಾಕೆ ವೇಸ್ಟ್ ಮಾಡೋದು ಅಂತ ಅದ್ರಲ್ಲಿ ಮಾಡಿದ್ದು. ಬಟ್ ಅದು ತಪ್ಪು ಮಾಡಬಾರ್ದು. ತಪ್ಪು ಅನ್ನೋದಕ್ಕಿಂತ ನೀವು ಚಿಕ್ಕ ಕವರ್ ಮಾಡಿದಾಗ ಲ್ಯಾಕ್ ಆಫ್ ನ್ಯೂಟ್ರಿಷನಿಂದ ಅಣಬೆ ಜಾಸ್ತಿ ಬರೋಲ್ಲ. ಸೊ ಅಲ್ಲಿ ಲಾಸು ನಿಮಗೆ ಆಗೋದು. ಬೀಜ ಹಾಕಿರ್ತೀರಾ, ಓಕೆನಾ? ಸೊ ಅಲ್ಲಿ ಸ್ಪ್ಯಾನ್ಸ್ ಹಾಕಿದಾಗ ಸ್ಪ್ಯಾನ್ಸು ಓಕೆ ಅದಕ್ಕೆ ಬರಬೇಕಲ್ಲ, ಅದ್ರ ತಕ್ಕಂಗೆ ಅಣಬೆ. ಅದಕ್ಕೋಸ್ಕರ ನಾನು ಎಂಫಸೈಸ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಇಲ್ಲಿ ನೋಡಿ ಇನ್ನೊಂದು ಎಕ್ಸ್ಪೆರಿಮೆಂಟು. ಸೊ ನೋಡೋಣ, ನಮ್ಮ ಮನೆ ಹಟ್ಟದ ಮೇಲೆ ಈ ಬಾಕ್ಸ್ ಬಿದ್ದಿತ್ತು ಬ್ರದರ್. ಓಕೆನಾ? ಸೊ ಈ ಬಾಕ್ಸ್ ಯಾಕೆ ವೇಸ್ಟ್ ಮಾಡೋರು ಅಂತ ಆಲ್ರೆಡಿ ಇದ್ರಲ್ಲಿ ಅಣಬೆ ಕೂದಿದ್ದೀನಿ ನೋಡಿ, ಇಲ್ಲಿ ಬಂದಿದೆ. ಸೊ ನನ್ನ ತಪ್ಪು ಬ್ರದರ್ಸ್, ಇಲ್ಲಿ ನಾನು ಪ್ಯಾಕ್ ಹೊಡೆದಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಆ ಥರ ಬರ್ತಿದೆ. ಆಲ್ರೆಡಿ 1 ಹಾರ್ವೆಸ್ಟ್ ಆಗಿದೆ. ಆಲ್ರೆಡಿ ಇದರಲ್ಲಿ ಆಲ್ಮೋಸ್ಟು ಒಂದು 300 ಗ್ರಾಮ್ಸ್ ಮಶ್ರೂಮ್ ಅಲ್ಲಿ ಕೂದಿದ್ದೀನಿ. ಓಕೆನಾ? 300 ಕೂದಿದ್ದೀನಿ. ಸೊ ಈಗ ಬರ್ತಿದೆ ಸೆಕೆಂಡ್ ಹಾರ್ವೆಸ್ಟ್. ಓಕೆನಾ? ನೀವು ಕೇಳ್ಬೋದು, ಅಣಬೆನ ಬ್ರದರ್ ಬಾಕ್ಸ್ ಕವರಲ್ಲೇ ಮಾಡಬೇಕಾ, ಚೀಲದಲ್ಲಿ ಮಾಡೋಕ್ಕಾಗಲ್ವಾ ಅಂತ. ಬ್ರದರ್ ಚೀಲದಲ್ಲೂ ಮಾಡ್ಬೋದು, ಒಂದು ಬಾಕ್ಸಲ್ಲೂ ಮಾಡ್ಬೋದು. ಬಿಕಾಸ್ ಈಗ ಹಾಲು ತುಂಬ್ತಾರಲ್ಲ, ಏನಂತಾರಲ್ಲ, ಹಾಲು ಪ್ಯಾಕೆಟ್ ತುಂಬ್ತಾರಲ್ಲ, ಆ ಬಾಕ್ಸ್ ಬರುತ್ತಲ್ಲ, ಟ್ರೈಯಲ್ಲೂ ಮಾಡ್ಬೋದು ಬ್ರದರ್ಸ್. ಏನಂದ್ರೆ ಬ್ರದರ್ಸ್ ನೀವು ಕ್ರೈಟ್
ಕ್ರೈಟ್ ಅಲ್ಲ, ಅದೇನು ಗೊತ್ತಿಲ್ಲ. ಸೊ ಅದೇನು ಅದೇ ತರಕಾರಿ ಎಲ್ಲ ತುಂಬ್ತಾರಲ್ಲ ಅದು. ಅದು ಆಯ್ತು ಬ್ರದರ್. ಕಮೆಂಟ್ ಹಾಕ್ಬೇಕು ನಿಮ್ಮ ಮನೆಯವ್ರಿಗೆಲ್ಲ ಕೆಮ್ಮ ಅಂತ. ಸೊ ಬ್ರದರ್ಸ್ ಕೆಮ್ಮಾಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆನಾ ಬ್ರದರ್, ಇನ್ನೊಂದೇನಂದರೆ ನೀವು ಮಶ್ರೂಮ್ ಮಾಡೋಕ್ಕೆ ಮೊದಲು ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು 2 kg ಸ್ಟಾರ್ಟ್ ಮಾಡಿ, ಆಮೇಲೆ ಒಂದು 5 kg, ಆಮೇಲೆ ಒಂದು 10 kg, ಆಮೇಲೆ 50 kg, 100 kg, ಆಮೇಲೆ ಒಂದು 1000 kg ಬ್ರದರ್ಸ್. ನಿಮ್ಮದು ಒಂದು ಫಾರ್ಮ್ನೇ ಕಟ್ಬಿಡ್ಬೋದು ಆರಾಮಾಗಿ. ಓಕೆನಾ. ಬಟ್ ಬ್ರದರ್ ನಾನು ಸ್ಟಾರ್ಟಿಂಗ್ಗೆ ಒಂದು 100 kg ಮಾಡ್ತೀನಿ ಬ್ರದರ್, ಯಾಕೆ ಬ್ರದರ್ ನೀವು 5 kg ಮಾಡಿ ಅಂತೀರಾ? ಬ್ರದರ್ ಆ ಥರ ಅಲ್ಲ ಬ್ರದರ್, ಎಲ್ಲ ಸ್ಟೆಪ್ ಹೊತ್ಕೊಂಡು ಹೋಗ್ಬೇಕು. ಬಿಕಾಸ್ ನೀವು ಸ್ಟಾರ್ಟಿಂಗೇ ಬರ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಅಲ್ಲಿ ಲಾಸ್ ಆದರೆ ಹೆವಿ ನಿಮಗೆ ಲಾಸ್ ಆಗುತ್ತೆ. ಓಕೆನಾ. ಅಲ್ಲಿ ತಡ್ಕೊಳೋ ಶಕ್ತಿ ಇರಬೇಕು ನಿಮಗೆ. ಲಾಸು ಮೀನ್ಸ್ ನೀವು ಒಂದೇ ಸರಿ ಬರ್ತೀರಲ್ಲ, ಅಲ್ಲಿ ಮಾರ್ಕೆಟಿಂಗ್ ಗೊತ್ತಿರಲ್ಲ ನಿಮಗೆ, ಆ ಥರ ಮಾಡೋದು ಸೇಲ್ ಮಾಡೋದು ಎಲ್ಲ. ಸೊ ಆಗ ಹಿಂಸೆ ಆಗುತ್ತೆ. ದಟ್ಸ್ ವೈ ನಾನು ಹೇಳ್ತಿರೋ ಸ್ಟೆಪ್ಪು ಫಸ್ಟು ಬೆಳೀರಿ, ಒಂದು ಸ್ವಲ್ಪ ಮಾರಿ ಲೋಕಲಲ್ಲಿ, ಆಮೇಲೆ ಮಾರ್ಕೆಟಿಂಗ್ ಗೊತ್ತು ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಯಾರೇ ಸೊ ಮಾರ್ಕೆಟಿಂಗ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಆ ಕಡೆಗೆ ಕ್ಲಿಯರಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಇನ್ಫಾರ್ಮೇಷನ್. ಸೊ ನಿಮ್ಗೇನಾದರೂ ಮಶ್ರೂಮ್ ಬೆಳೆಯೋಕ್ಕೆ ಟ್ರೈನಿಂಗ್ ಬೇಕಿದ್ರೆ ನಮ್ಮ GJ ಬ್ರದರ್ಸ್ ಮಶ್ರೂಮ್ ಫಾರ್ಮ್ಗೆ ಬನ್ನಿ. ನಮ್ಮ ಮಶ್ರೂಮ್ ಫಾರ್ಮ್ ಆಲ್ವೇಸ್ ಓಪನ್ ಫಾರ್ ಯು to encourage youngsters especially, and also anyone. Okay na, don't hesitate for anything, just be courageous in life. Thank you guys. And be billionaires.